ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿ ಕೊಡುವಂಥ ಎಲ್ಲ ರೀತಿಯ ದವಸ ಧಾನ್ಯ ಕಾಳುಗಳು ನಮಗೆ ಔಷಧಿ ಇರ್ತವೆ. ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಪಾಲಾಗ್ತಾಯಿದ್ದೀವಿ. ಈ ಆಸ್ಪತ್ರೆಗೆ ಹೋಗೋದ್ರಿಂದ ನಮಗೆ ಕಾಯಿಲೆಗಳು ತರಿಸ್ಕೊಂತೀವಿ ಹೊರತು ಕಾಯಿಲೆಗಳು ಮಾತ್ರ ಬಿಟ್ಟೋಗಲ್ಲ. ಆದರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ. ಒಂದು ಗಿಡದಲ್ಲೂ ಔಷಧಿ ಇರ್ತದೆ, ಒಂದು ಮರದಲ್ಲೂ ಔಷಧಿ ಇದೆ, ಒಂದು ಬೀಜದಲ್ಲೂ ಔಷಧಿ ಇದೆ, ಪ್ರತಿಯೊಂದರಲ್ಲೂ ಔಷಧಿ ಇದೆ. ಆದರೆ ನಾವು ತಿಳ್ಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಆ ಕಾಯಿಲೆಗಳು ದೂರವಾಗ್ತವೆ. ಅದನ್ನು ಬಿಟ್ಟು ನಾವು ಎಲ್ಲ ರೆಡಿಮೇಡಿಗೆ ಹೋಗಿ ಎಲ್ಲ ರೆಡಿಮೇಡ್ ಔಷಧಿ ಎಲ್ಲವುದು ಸೇವನೆ ಮಾಡಿ, ಈ ಪಾಕೆಟ್ ಫುಡ್ ಇವೆಲ್ಲ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊತಾ ಇದ್ದೀವಿ ನಾವು. ಆದ್ದರಿಂದ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಮ್ಮೆಲ್ಲ ಕಾಯಿಲೆಗಳನ್ನು ಕಳಿಸುತ್ತೆ. ನೋಡಿ, ಇದು ಓಮ್ ಕಾಳು ಅಂತಾರೆ, ಅಜ್ವಾನ ಅಂತಾರೆ. ಈ ಓಮ್ ಕಾಳು ನಮಗೆ ಏನಪ್ಪ ಅಂದರೆ ಅಮೃತ ಸಮಾನ. ಇದು ನಮಗೆ ಅಮೃತ ಸಮಾನ. ಇದು ಕಾರಣ, ನಮ್ಮಲ್ಲಿ ಯಾವುದೇ ಆಹಾರ ತಿಂದ ಮೇಲೆ ಜೀರ್ಣಕ್ರಿಯೆ ಪಚನಕ್ರಿಯೆ ಆಗಬೇಕಂದ್ರೆ ನಾವು ನಾನಾ ರೀತಿಯ ಏನೇನೋ ಸೇವನೆ ಮಾಡ್ತೀವಿ. ಆದರೆ ಈ ಒಂದು ಅಜ್ವಾನ ಓಮ್ ಕಾಳನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಎಷ್ಟೋ ಲಾಭಗಳು ಸಿಗ್ತವೆ. ಹಿಂದೆ ಈ ಅಜ್ವಾನ ಬ್ರೆಡ್ಡು, ಅಜ್ವಾನ ಬಿಸ್ಕೆಟ್ಟು, ಅಜ್ವಾನ ಬನ್ನು ಮಂತ್ ಮಾಡ್ತಾಯಿದ್ರು. ಈಗ ಎಲ್ಲ ಮಾಯವಾಗಿ ಏನಾಗಿದೆ, ರಾಸಾಯನಿಕಯುಕ್ತ ಇದಾಗಿದೆ. ಪ್ರತಿಯೊಂದಕ್ಕೂ ಇರಬೇಕು ಅಜ್ವಾನ ಟೀ ಬೇರೆ ಇದೆ, ಕಾಫಿ ಬೇರೆ ಇದೆ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಅದು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಳ್ಳಾಗುತ್ತೆ. ಆದರೆ ಈ ಒಂದು ಅಜ್ವಾನವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಲಾಭಗಳಿದೆ. ಪ್ರತಿಯೊಂದು ಚಳಿ, ಜ್ವರ ಎಲ್ಲಕ್ಕೂ ಇದು ಒಂದು ದಿವ್ಯ ಔಷಧ ಆಗ್ತದೆ. ಇದರಲ್ಲಿ ಚೂರ್ಣ ಸಿಗ್ತದೆ, ಬೀಜ ಸಿಗ್ತದೆ. ಬೀಜವನ್ನು ಸ್ವಲ್ಪ ಬಿಟ್ಟು ಉರಿಸ್ಬಿಟ್ಟು ಶೇಖರಣೆ ಮಾಡಿ ಸೇವನೆ ಮಾಡೋದ್ರಿಂದ ಎಷ್ಟು ಅನುಕೂಲಕರ. ಮತ್ತು ಈ ಚೂರ್ಣವನ್ನು ಅಷ್ಟೇ ಉರಿಸಿ, ಈ ಅಜ್ವಾನ ಉರಿಸಿ ಪೌಡ್ರ್ ಮಾಡ್ಕೊಂಡು ಆ ಚೂರ್ಣವನ್ನು ಹಾಲಿಗೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಕಾಫಿಗಿಂತ ರುಚಿ ಇರ್ತದೆ. ಅದೇ ಆರೋಗ್ಯ ನಮಗೆ ಇಂಪ್ರೂವ್ ಮಾಡ್ತದೆ. ಇಷ್ಟು ಶಕ್ತಿಯಲ್ಲಿ ಈ ಅಜ್ವಾನವನ್ನು ಪ್ರತಿಯೊಬ್ಬರು ಈ ಓಮ್ ಕಾಳನ್ನು ಸೇವನೆ ಮಾಡೋದು ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.